ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮಂಗಳಮುಖಿಯರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತದೆ. ನಮ್ಮ ದೇಶದಲ್ಲಿ ಮಂಗಳಮುಖಿಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಲಾಗಿದೆ. ಹೌದು ಸ್ನೇಹಿತರೆ, ಮಂಗಳಮುಖಿಯರನ್ನು ನಮ್ಮ ದೇಶದಲ್ಲಿ ಗೌರವದಿಂದ ತೃತೀಯ ಲಿಂಗದವರು ಎಂದು ಕರೆಯಲಾಗುತ್ತದೆ. ಮಂಗಳಮುಖಿಯರು ದೈಹಿಕವಾಗಿ ಪುರುಷರಾಗಿದ್ದರೂ ಕೂಡ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಹೆಣ್ಣಿನ ಗುಣಲಕ್ಷಣವನ್ನು ಹೊಂದಿರುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನಕ್ಕೆ ಹೋಲಿಕೆ ಮಾಡಿದರೆ ಮಂಗಳಮುಖಿಯರ ಜೀವನ ಶೈಲಿ ತುಂಬ ವಿಚಿತ್ರ ಮತ್ತು ವಿಭಿನ್ನ ಅಂತಾನೆ ಹೇಳ್ಬೋದು. ಮಂಗಳಮುಖಿಯರ ಬಗ್ಗೆ ಸಾಕಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಲೂ ಸುದ್ದಿಯಾಗುತ್ತಲೇ ಇರುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗುವ ವಿಷಯಗಳಲ್ಲಿ ಮಂಗಳಮುಖಿಯರ ಶವಯಾತ್ರೆ ಕೂಡ ಒಂದು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮಂಗಳಮುಖಿಯರ ಶವ ಸಂಸ್ಕಾರವನ್ನು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಮಾಡಲಾಗುತ್ತದೆ. ಯಾಕೆ ಮಂಗಳಮುಖಿಯರ ಶವ ಸಂಸ್ಕಾರವನ್ನು ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ ಎಂದು ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಹಾಗಾದರೆ ಮಂಗಳಮುಖಿಯರ ಶವ ಸಂಸ್ಕಾರವನ್ನು ರಾತ್ರಿಯ ಸಮಯದಲ್ಲಿ ಯಾಕೆ ಮಾಡಲಾಗುತ್ತದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರಸ್ತುತವಾಗಿ ನಮ್ಮ ಪ್ರಪಂಚ ಆಧುನೀಕರಣದತ್ತ ಎಷ್ಟೇ ವೇಗವಾಗಿ ಓಡುತ್ತಿದ್ದರೂ ಕೂಡ ಮಂಗಳಮುಖಿಯರ ಬಗೆಗಿನ ನಂಬಿಕೆಗಳು ಒಂದಿಷ್ಟು ಕಡಿಮೆ ಆಗಿಲ್ಲ ಅಂತಲೇ ಹೇಳಬಹುದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಂಗಳಮುಖಿಯರ ಆಶೀರ್ವಾದವನ್ನು ಶುಭವೆಂದು ಕರೆಯಲಾಗುತ್ತದೆ. ಮಂಗಳಮುಖಿಯರ ಆಶೀರ್ವಾದ ಎಷ್ಟು ಮಂಗಳಕರವೋ ಅವರ ಶಾಪವೂ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿರುತ್ತದೆ. ಈ ಕಾರಣದಿಂದ ಅವರ ಶಾಪಕ್ಕೆ ಜನರು ಹೆದರುತ್ತಾರೆ ಅಂತಲೇ ಹೇಳಬಹುದು. ಒಬ್ಬ ಮಂಗಳಮುಖಿ ನೀಡಿದ ಆಶೀರ್ವಾದ ಮತ್ತು ಶಾಪ ಎರಡೂ ನಿಜವಾಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು ಮಂಗಳಮುಖಿಯರ ಶವಯಾತ್ರೆಯನ್ನು ರಾತ್ರಿ ಹೊತ್ತು ಯಾಕೆ ಮಾಡಲಾಗುತ್ತದೆ ಎಂದು ಸಾಕಷ್ಟು ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಿರಬಹುದು. ಮಂಗಳಮುಖಿಯರ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹೌದು ಸ್ನೇಹಿತರೆ, ಒಬ್ಬ ಮಂಗಳಮುಖಿ ಸತ್ತಾಗ ಅವರ ಅಂತ್ಯಕ್ರಿಯೆಯನ್ನು ಹಗಲಿನಲ್ಲಿ ಮಾಡಲಾಗುವುದಿಲ್ಲ, ಬದಲಾಗಿ ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ. ಮಂಗಳಮುಖಿಯ ಶವಯಾತ್ರೆಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಕಂಡರೆ ಆತ ಮುಂದಿನ ಜನ್ಮದಲ್ಲಿ ಮಂಗಳಮುಖಿಯಾಗಿ ಜನಿಸುತ್ತಾನೆ ಎಂದು ನಂಬಲಾಗುತ್ತದೆ. ಈ ಕಾರಣದಿಂದ ಮಂಗಳಮುಖಿಯರ ಶವಯಾತ್ರೆಯನ್ನು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಯಾರಾದರೂ ಸತ್ತರೆ ಶೋಕವನ್ನು ಆಚರಿಸುತ್ತೇವೆ. ನಮ್ಮ ಸುತ್ತಮುತ್ತಲೂ ಶೋಕದ ಅಥವಾ ದುಃಖದ ವಾತಾವರಣ ಸೃಷ್ಟಿಯಾಗುತ್ತದೆ. ಆದರೆ ಮಂಗಳಮುಖಿಯರ ಸಮಾಜದಲ್ಲಿ ಯಾರಾದರೂ ಸತ್ತರೆ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತದೆ. ಹೌದು, ವಾಸ್ತವವಾಗಿ ಒಬ್ಬ ಮಂಗಳಮುಖಿ ಈ ಸಮಾಜದಲ್ಲಿ ಜೀವನವನ್ನು ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ನರಕಕ್ಕಿಂತಲೂ ಹೆಚ್ಚು ಅಂತಾನೆ ಹೇಳಬಹುದು. ಒಬ್ಬ ಮಂಗಳಮುಖಿ ಈ ನರಕದಿಂದ ಹೊರಬರುವುದು ಸತ್ತಾಗ ಮಾತ್ರ. ಈ ಕಾರಣದಿಂದ ಒಬ್ಬ ಮಂಗಳಮುಖಿ ಸತ್ತಾಗ ಸಂಭ್ರಮವನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ ಮಂಗಳಮುಖಿಯರು ಸತ್ತಾಗ ದಾನ ಧರ್ಮಗಳನ್ನು ಕೂಡ ಮಾಡಲಾಗುತ್ತದೆ. ಇದು ಮಂಗಳಮುಖಿಯರ ಸಂಪ್ರದಾಯ ಕೂಡ ಆಗಿದೆ. ಸ್ನೇಹಿತರೆ, ಮನೆಯಲ್ಲಿ ಮದುವೆ, ವ್ರತ, ಹಬ್ಬ ಮತ್ತು ಮಗುವಿನ ನಾಮಕರಣ ಹೀಗೆ ಕೆಲವು ಶುಭ ಕಾರ್ಯಗಳಲ್ಲಿ ಮಂಗಳಮುಖಿಯರನ್ನು ಮನೆಗೆ ಕರೆಸಿ ಅವರ ಆಶೀರ್ವಾದವನ್ನು ಪಡೆಯಲಾಗುತ್ತದೆ. ಮಂಗಳಮುಖಿಯರು ಹೇಳುವ ಮಾತುಗಳು ಮತ್ತು ಅವರು ನೀಡುವ ಆಶೀರ್ವಾದಗಳು ದೇವರನ್ನು ಬಹಳ ಬೇಗ ತಲುಪುತ್ತದೆ ಎನ್ನುವ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಸ್ನೇಹಿತರೆ, ಮಂಗಳಮುಖಿಯರ ಸಮಾಜದಲ್ಲಿ ಹೊಸ ವ್ಯಕ್ತಿಯನ್ನು ತಮ್ಮ ಸಮುದಾಯಕ್ಕೆ ಸೇರಿಸಿಕೊಳ್ಳುವ ಮೊದಲು ಅನೇಕ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತದೆ. ಹೌದು ಸ್ನೇಹಿತರೆ, ಹೊಸ ಮಂಗಳಮುಖಿಯರನ್ನು ತಮ್ಮ ಸಮುದಾಯಕ್ಕೆ ಸೇರಿಸಿಕೊಳ್ಳುವ ಮೊದಲು ನೃತ್ಯ, ಹಾಡುಗಾರಿಕೆ ಹೀಗೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ದಿನ ವಿಶೇಷ ಔತಣಕೂಟವನ್ನು ಕೂಡ ಏರ್ಪಡಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಮಂಗಳಮುಖಿ ಮದುವೆಯಾಗುವುದಿಲ್ಲ ಎಂದು ಸಾಕಷ್ಟು ಜನರು ಹೇಳುತ್ತಾರೆ. ಆದರೆ ಅದು ಸುಳ್ಳು ಸ್ನೇಹಿತರೆ, ಮಂಗಳಮುಖಿಯರು ಕೂಡ ಮದುವೆಯಾಗುತ್ತಾರೆ. ಹೌದು ಸ್ನೇಹಿತರೆ, ಮಂಗಳಮುಖಿಯರು ತಮ್ಮ ಆರಾಧ್ಯ ದೇವರೆಂದು ಪೂಜಿಸುವ ಅಹಿರಾವಣನನ್ನು ವರ್ಷಕ್ಕೊಮ್ಮೆ ಮದುವೆಯಾಗುತ್ತಾರೆ. ಈ ಮದುವೆಯು ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅಹಿರಾವಣನನ್ನು ರಾವಣನ ಸಹೋದರನೆಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮಂಗಳಮುಖಿಯರ ಬಗೆಗಿನ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ತೆ.